ಸೆವೆನ್ ಇಸ್ ಆ ದಿನಗಳು ರಿಲೀಸ್ ಆಯಿತು. ಆ ಟೈಮಲ್ಲಿ ಐ ಥಿಂಕ್ ಹೋಲ್ ಆಫ್ ಸ್ಯಾಂಡಲ್ವುಡ್ ಇಸ್ ಇನ್ ಅ ಬೂಮ್. ಆ್ಯಂಡ್ ಇಟ್ ವಾಸ್ ಆಲ್ಸೋ ಗೋಯಿಂಗ್ ಥ್ರೂ ದಟ್ ನೆಕ್ಸ್ಟ್ ಹೂ ಆರ್ ದ ನೆಕ್ಸ್ಟ್ ಹೌದು ಲಿಸ್ಟ್ ಅಂತ ಅಲ್ವಾ. ಈಗ ಅಲ್ಲಿವರೆಗೂ ಅಣ್ಣವರು, ವಿಷ್ಣು ಸರ್, ಈ ಥರದೆಲ್ಲ ಹೆಸರುಗಳು. ಆಮೇಲೆ ಬಂದಿದ್ದು ಅಪ್ಪು ಸರು, ದರ್ಶನ್ ಅವರು, ಈ ಕಡೆ ಸುದೀಪ್ ಅವ್ರದ್ದು, ಈ ಥರದಂತಲ್ಲ. ಸೊ ವೆನ್ ಯು ಸಾ ದಿಸ್ ವಿತ್ ಯೋರ್ ಬ್ಯಾಕ್ಗ್ರೌಂಡ್, ವಿತ್ ಯೋರ್ ಇಂಟೆನ್ಷನ್, ಸೊ ಬಟ್ ಏನು ಗೊತ್ತಾ, ನಿಮ್ಮ ಲೆಕ್ಕಗಳೇನಿತ್ತು? ನಮ್ಮ ಲೆಕ್ಕ ಏನಿತ್ತು ಅಂದರೆ, ನೀನೊಬ್ಬ ಡೈರೆಕ್ಟರ್ ಆದರೆ ಯು ಆರ್ ದ ಮೇಕರ್ ಆರ್ ದ ಬ್ರೇಕರ್ ಆಫ್ ಅ ಫಿಲ್ಮ್. ಯು ಆರ್ ದ ಒನ್, ನೀನೇ ಆ ಸಿನಿಮಾದ ಕ್ರಿಯೇಟಿವ್ ಅಬಿಲಿಟಿನಲ್ಲಿ ಯು ಕಮ್ ಅಪ್ ವಿತ್ ಅ ಪ್ರಾಡಕ್ಟ್ ನಿನ್ನ ಕೈಯಲ್ಲಿರುತ್ತೆ. ಇವಾಗ ಆ ಜನ ನೋಡ್ತಾರೋ, ಆ ಪ್ರೊಡ್ಯೂಸರ್ ಈ ಕರೆಕ್ಟಾಗಿ ದುಡ್ಡು ಹಾಕ್ತಾರೋ, ಆ ಕರೆಕ್ಟಾಗಿ ರಿಲೀಸ್ ಆಗೋದು, ಬೇರೆ ಬೇರೆ ಇಂಟ್ಯಾಂಜಿಬಲ್ಸ್ ಇರುತ್ತೆ ಅವೆಲ್ಲ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಯು ಆರ್ ಎಸೆನ್ಷಿಯಲಿ ಅ ಪಪೆಟ್. ಅದು ಯಾರ ಕೈಯಲ್ಲಿದೆ ಅಂದರೆ, ಅದು ನಿರ್ಮಾಣ ಮಾಡಿರೋರು, ಬರವಣಿಗೆ ಮಾಡಿರೋರು, ನಿರ್ದೇಶನ ಮಾಡಿರೋರು ಮತ್ತು ದುಡ್ಡು ಹಾಕಿರೋರು ಕೈಯಲ್ಲಿದೆ. ಆಮೇಲೆ ಕೊನೆಗೆ ಇವನ್ ಪ್ರೇಕ್ಷಕನ ಕೈನಲ್ಲೂ ಅವರು ಒಪ್ಕೋಬೇಕಲ್ಲ ಅವರದಕ್ಕೆ. ಆಬ್ಸಲ್ಯೂಟ್ಲಿ. ಆಮೇಲೆ ಹಂಗೂ ನೋಡಿದ್ರೆ ಡಿಸ್ಟ್ರಿಬ್ಯೂಟರ್ಸ್ ಅವ್ರು ಯಾರು, ಇಟ್ ಬಿಕಮ್ಸ್ ಇಟ್ಸ್ ಅ ಲಾಟ್ ಆಫ್ ಇಂಟ್ಯಾಂಜಿಬಲ್ಸ್. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನೀನು ಎಷ್ಟೇ ಚೆನ್ನಾಗಿ ಸಿನಿಮಾ ಮಾಡು, ಆ್ಯಕ್ಟಿಂಗ್ ಮಾಡು, ನಿನ್ನ ಪಾತ್ರಕ್ಕೆ ಜೀವ ತುಂಬಿಸು, ಅದು ಓಡದೇ ಇರ್ಬೋದು. ನೀನು ಎಷ್ಟೇ ಕಳಪೆಯಾಗಿ ನೀನು ಆ ಪಾತ್ರಕ್ಕೆ ಸೂಟಾಗಿ ಮಾಡಿದ್ರೂ ಕೂಡ ಜನ ಒಪ್ಪೋ ಸಾಧ್ಯತೆಗಳಿದೆ, ಇಫ್ ದೀಸ್ ಅದರ್ ಥಿಂಗ್ಸ್ ಫಿಟ್. ಸೊ ನಿನ್ನ ಕೈಯಲ್ಲಿರೋದು ಭಾಳ ಕಡಿಮೆ. ದ್ಯಾಟ್ ಬೀಯಿಂಗ್ ಸೆಡ್, ಇಫ್ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಟ್ರೈನಿಂಗ್ ತೊಗೊಂಡು ಓದಿ ಮಾಡಿ ನನ್ನ ಕೈನಲ್ಲಿದೆ, ಇಷ್ಟು ಬಜೆಟ್ನಲ್ಲಿ ಇಷ್ಟು ಮಾಡ್ಬೋದು ಅಂದರೆ ಯು ಕ್ಯಾನ್ ಬೇಸಿಕಲಿ ಒಂದು ಸಿನಿಮಾನ ರೂಪಿಸೋಕ್ಕೆ ಸಾಧ್ಯತೆಗಳಿದೆ. ಬಟ್ ನೀನು ಆ್ಯಕ್ಟರ್ ಅಂದಾಗ ನಿನ್ನ ಪಾತ್ರ ನೀನು ಮಾಡ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಅದು ಎಲ್ಲ, ಅದು ಏನಾಗುತ್ತೋ ಇದು, ಅದು ಕೂಡ ನನ್ನ ಕತೆ ಕೇಳಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ನ್ಯೂ ಕಮರ್. ಇವಾಗ ನಮ್ಮದೇನು ಒಂದು ಐ ಕ್ಯಾಂಟ್ ಸೇ ನನಗೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತು, ಅಥವಾ ಒಂದು ಮಾರ್ಕೆಟ್ ಫೋರ್ಸಸ್ ನನಗಿತ್ತು, ಅಥವಾ ಈವನ್ ದ ಡೈರೆಕ್ಟರ್ ಹೊಸಬರಾಗಿದ್ದರು, ಬ್ಯಾನರು ಕೂಡ ಸಕ್ಸಸ್ಫುಲ್ ಸಿನಿಮಾ ಅಂತ ಯಾವುದೂ ಮಾಡಿರಲಿಲ್ಲ. ಸೊ ಇಟ್ ವಾಸ್ ದ ರೈಟರ್ಸ್ ವೋಂಟ್ ಪ್ರೂವನ್, ನೋಬಡಿ ವಾಸ್ ಎಸೆನ್ಷಿಯಲಿ ಬ್ರಿಂಗಿಂಗ್ ಅ ಕಾನ್ಸ್ಟೆಂಟ್ ಮಾರ್ಕೆಟ್ ಟು ದ ಸಿನಿಮಾ, ಮೀ ಇನ್ಕ್ಲೂಡೆಡ್. ದಿಸ್ ಇಸ್ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಆ ದಿನಗಳು. ಸೊ ಆ ಲೆಕ್ಕ ನೋಡಿದ್ರೆ, ಇಫ್ ಯು ಲುಕ್ ಆಟ್ ಇಟ್, ನಾನು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತೀನಿ. 2024ನಲ್ಲಿ ರಶ್ಮಿ ಅವರೇ, ದೇರ್ ವರ್ 227 ಸಿನಿಮಾಸ್ ರಿಲೀಸ್ ಆಗಿರೋದು ಕನ್ನಡದಲ್ಲಿ. ಸಕ್ಸಸ್ ಅಂತ ಹೇಳ್ಕೊಂಡಿರೋದು ಅಂಕಿಅಂಶಗಳ ಪ್ರಕಾರ 8 ಸಿನಿಮಾಸ್, ವಿಚ್ ಈಸ್ ಅಬೌಟ್ 3.34%. ಆ 8 ಸಿನಿಮಾದಲ್ಲಿ ಮೋಸ್ಟ್ ಇಫ್ ನಾಟ್ ಆಲ್ ಆರ್ ನೋನ್ ಸ್ಟಾರ್ ಬೇಸ್ಡ್ ಸಿನಿಮಾಸ್ ಅದರಲ್ಲಿ. ಸೊ ನೀವು ಒಂದು ಹೊಸ ಟೀಮ್ ಇಟ್ಕೊಂಡು, ಒಂದು ಆಲ್ ಹೊಸಬ್ರು ಎಸೆನ್ಷಿಯಲಿ ವಿತ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರೂವೆನ್ ಬಟ್ ನಾಟ್ ಇನ್ ಸಿನಿಮಾ. ಚೈತನ್ಯ ಇದ್ರು, ಅವನ ಕಾಲಕ್ಕೆ ಯಾವ್ಯಾವ ಎಲ್ಲರೂ ಇದ್ರು. ಅಗ್ನಿ ಶ್ರೀಧರ್ ಅವರು ಪರಿಚಯ ಇದ್ದರು. ಅವರು ಕೂಡ ಒಂದು ಅಗ್ನಿ ಅಂತ ಪತ್ರಿಕೆ ನಡೆಸ್ತಾ ಇದ್ರು. ಆ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಹೆಸರು ಮಾಡಿದರು. ಬಟ್ ಅವರು ಸಿನಿಮಾ ಮಾಡ್ತಾರೆ ಅನ್ನೋದು, ಈವನ್ ಇಫ್ ಈಸ್ ಅ ನೋನ್ ಪರ್ಸನ್, ಈಸ್ ನಾಟ್ ಅ ಪ್ರೂವನ್ ಇನ್ ಸಿನಿಮಾ. ಇವು ಲುಕ್ ಚೈತನ್ಯ ನನ್ನನ್ನು ಕ್ಯಾಸ್ಟ್ ಮಾಡಾದ್ಮೇಲೆ ಡೈರೆಕ್ಟರ್ ಹುಡುಕಿದ್ರು ಆ ದಿನಗಳಲ್ಲಿ. ಅಗ್ನಿ ಶ್ರೀಧರ್ ಅವರು ಫಸ್ಟ್ ಗಿರೀಶ್ ಕರ್ನಾಡ್ಗೆ ಹೋದರು, ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಐ ಥಿಂಕ್ ನಾಗತಿಹಳ್ಳಿ ಚಂದ್ರಶೇಖರ್, ನಾಗಾಭರಣ ಇವ್ರನ್ನೆಲ್ಲ ಕೇಳಿದ್ರು. ಅವರೆಲ್ಲ ಬೇರೆ ಬೇರೆ ಕಾರಣಕ್ಕೆ ಬೇಡ ಅಂದರು. ಆಮೇಲೆ ಗಿರೀಶ್ ಕರ್ನಾಡ್ ಅವ್ರು ಕೇಳಾದ್ಮೇಲೆ ದೇ ಸೆಲೆಕ್ಟೆಡ್, ದೇ ಸೆಟ್ ನಮ್ಮ ಸಂಬರಿ ಹೂಸ್ ಮೈ ಮೇ ಬಿ ಮೈ ಟ್ರೈನಿ ಆರ್ ವಾಟ್ ಎವರ್ ಯು ವಾಂಟ್ ಟು ರೆಪ್ರೆಸೆಂಟ್, ಅವರು ಚೈತನ್ಯನ ಸೆಲೆಕ್ಟ್ ಮಾಡಿದ್ರು ಆ್ಯಂಡ್ ಹೀ ಬಿಕೇಮ್ ದ ಡೈರೆಕ್ಟರ್. ಬಟ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಾಹಿತ್ಯದಲ್ಲಿ ಚೆನ್ನಾಗಿದ್ರು ಕೂಡ. ಜಿ ಎಸ್ ಶಿವರುದ್ರಪ್ಪ ತಾತ ಇರ್ಬೋದು, ಮರಳ ಸಿದ್ದಪ್ಪ, ರಂಗಭೂಮಿ ಅವರ ಬೇರೆ ಬೇರೆ ವಿಚಾರ, ವಿಚ್ ವಿ ಆಲ್ ರೆಸ್ಪೆಕ್ಟ್ ಮಿಸ್ಟರ್ ಜಿ ಎಸ್ ಶಿವರುದ್ರಪ್ಪ, ಮರಳ ಸಿದ್ದಪ್ಪ. ಬಟ್ ಹಿ ಈಸ್ ನಾಟ್ ಪ್ರೂವನ್ ಆ್ಯಸ್ ಅ ಫಿಲ್ಮ್ ಮಾರ್ಕೆಟ್. ನಾನು ಕೂಡ ಐ ಆಮ್ ಅ ನ್ಯೂ ಕಮರ್. ಅರ್ಚನ್ ನನಗೆ ಒಂದು ರೀತಿಯಲ್ಲಿ ಸ್ವಲ್ಪ ಹೆಸರು ಇದ್ದರೂ ಇರ್ಬೋದು, ಯಾಕಂದರೆ ಅವರು ಸ್ವಲ್ಪ ಸಿನಿಮಾಗಳು ಮಾಡಿದರು ತೆಲುಗುನಲ್ಲಿ. ಬಟ್ ಅದು ಕನ್ನಡದಲ್ಲಿ ಏನೂ ಪ್ರೂವನ್ ಇಲ್ಲ. ನೋ ರೈಟರ್ ಇಸ್ ಪ್ರೂವನ್ ಇನ್ ಟರ್ಮ್ಸ್ ಆಫ್ ಸಿನಿಮಾ ರೈಟಿಂಗ್. ಸೊ ದ್ಯಾಟ್ ಬೀಯಿಂಗ್ ದ ಕೇಸ್, ಅಂಥ ಒಂದು ಹೊಸಬ್ರ ತಂಡದಲ್ಲಿ ಸಕ್ಸಸ್ ಆಗೋ ಪರ್ಸೆಂಟೇಜ್ ಎಷ್ಟು ಇರ್ಬೋದು ಸಿನಿಮಾ ರಂಗದಲ್ಲಿ? ಇಟ್ಸ್ ಅ ವೆರಿ ಲೋ ಪರ್ಸೆಂಟೇಜ್. ಸೊ ನೀವು ಸಕ್ಸಸ್ ಆಗಬೇಕು, ಆಗಕ್ಕೆ ಎಲ್ಲ ಪ್ರಯತ್ನ ಪಡಬೇಕು, ಆಗಕ್ಕೆ ಎಲ್ಲ ಒಂದು ರೀತಿ ಕಷ್ಟಪಡಬೇಕು, ಕ್ರಿಯೇಟಿವಿಟಿ ಇರಬೇಕು, ಎರಡು ಮಾತಿಲ್ಲ. ಬಟ್ ಯು ಕ್ಯಾನಾಟ್ ಬಿಲೀವ್, ಮೋಸ್ಟ್ ಲೈಕ್ಲಿ ಯು ವೋಂಟ್ ಸಕ್ಸೀಡ್. Most likely you won't succeed. Not most likely.
ದ ಓವರ್ವೆಲ್ಮಿಂಗ್ ಸಾಧ್ಯತೆ ಸಿನಿಮಾ ವರ್ಕೌಟ್ ಆಗಲ್ಲ. ಅದು ಕೂಡ ನಾನು ಯಾಕೆ ವರ್ಕೌಟ್ ಆಯಿತು ಅಂತ ಒಂದು ಕಾರಣ ನನ್ನ ಪ್ರಕಾರ, ನಾಟ್ ಜಸ್ಟ್ ಬಿಕಾಸ್ ದ ಸಿನಿಮಾ ವಾಸ್ ಗುಡ್, ಅದು ಬೇರೆ ಪ್ರಶ್ನೆ. ಬಟ್ ಫಸ್ಟ್ ವೀಕು ಎಲ್ಲರೂ ಹೊಸಬ್ರು ಇರೋದರಿಂದ ಕಲೆಕ್ಷನ್ಸ್ ಭಾಳ ಕಡಿಮೆ ಇತ್ತು. ಕಲೆಕ್ಷನ್ಸ್ ಭಾಳ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಫಸ್ಟ್ ವೀಕ್ನಲ್ಲೇ ಥಿಯೇಟರ್ಗೋಸ್ಕರ ಥಿಯೇಟರ್ ಮಾಫಿಯಾಗಳೆಲ್ಲ ಬೇರೆ ಬೇರೆ ರೀತಿ ಕಿತ್ತಾಕ್ಬಿಡ್ತಾರೆ. ಬಟ್ ಅಗ್ನಿ ಶ್ರೀಧರ್ ಅವರು, ಬಿಕಾಸ್ ಹಿ ಕೇರ್ಡ್ ಪ್ಯಾಷನೆಟ್ಲಿ ಅಬೌಟ್ ಸಿನಿಮಾ ಅಟ್ ದಟ್ ಪಾಯಿಂಟ್, ಡೆಫಿನೆಟ್ಲಿ ಉಳಿಸ್ಕೊಳ್ಳೋ ತಾಕತ್ತಿತ್ತು. ಸೊ ಅವರು ಒಂದು ಸ್ವಲ್ಪ ನಾವು ಕೂಡ ಎಲ್ಲ ಕಡೆ ಪ್ಯಾನ್ ಕರ್ನಾಟಕ ಅದಕ್ಕೆ ಪ್ರಚಾರಕ್ಕೋಸ್ಕರ ಬೇರೆ ಬೇರೆ ಥರ ನಾವೆಲ್ಲ ಮಾಡಿದ್ವಿ. ಬಟ್ ಮೇನ್ ಅಂದರೆ ಪ್ರೊಡ್ಯೂಸರ್ ಹೆಲ್ಡ್ ದ ಥಿಯೇಟರ್ಸ್ ಸೆಕೆಂಡ್ ವೀಕ್ ತನಕ. ಅವರೇ ಹೇಳ್ತಾರೆ, ಒಂದು ಸರಿ ಅವ್ರ ಕತೆ ಹೇಳಿದ್ದು ನಂಗೆ ಜ್ಞಾಪಕ ಇದೆ. ಒಂದು ಸ್ವಲ್ಪ ಮಾರ್ಕೆಟ್ ಇದ್ದಿದ್ದು ಆ್ಯಕ್ಚುಲಿ ಇಳಿಯರಾಜ ಸಾಂಗ್ಸ್ ಸ್ವಲ್ಪ ಇತ್ತು, ಬಟ್ ಅದು ರೇಡಿಯೋನಲ್ಲಿ ಬಂದಿರಲಿಲ್ಲ. ಆ್ಯಂಡ್ ಅದು ಕೂಡ ಅಷ್ಟೊಂದು ಪ್ರಚಾರ ಆಗಿಲ್ಲ. ರೇಡಿಯೋನಲ್ಲಿ ಬಂದಿದ್ದು ಆ ದಿನಗಳು ಸಾಂಗ್ಸು 100 ದಿನ ಆದಮೇಲೆ. ಬಟ್ ಅದು ಬಿಡಿ, ಆ ಸೆಕೆಂಡ್ ವೀಕು ಹೋಲ್ಡ್ ಮಾಡಿದಾಗ ಫ್ರೈಡೇ ಸ್ಯಾಟರ್ಡೆ ಸಂಡೇ ವರ್ಕೌಟ್ ಆಗಿಲ್ಲದೆ ಇರ್ಬೋದು, ಮಂಡೇನೂ ವರ್ಕೌಟ್ ಆಗಿಲ್ಲದೆ ಇರ್ಬೋದು. ಬಟ್ ಆ ಸೆಕೆಂಡ್ ವೀಕ್ ಟ್ಯೂಸ್ಡೇ, ನೀವು ಅಗ್ನಿಶ್ರೀಧರನ್ನ ಕೇಳಬೇಕು, ಆ ಟ್ಯೂಸ್ಡೇ ಆಫ್ ದ ಸೆಕೆಂಡ್ ವೀಕ್ 10 days ಆಫ್ಟರ್ ರಿಲೀಸ್, ಬಿಕಾಸ್ ಹಿ ಹ್ಯಾಡ್ ದ ಪವರ್ ಟು ಹೋಲ್ಡ್ ಇಟ್, ಅದು ಮೇಲೋಗಕ್ಕೆ ಶುರುವಾಯಿತು. ಆ ಮೇಲೋಗಕ್ಕೆ ಶುರುವಾಗಿ ಅಲ್ಲಿಂದ ಟ್ಯೂಸ್ಡೇಯಿಂದ ಕಿಕ್ಕಾಗಿದ್ದು 150 ದಿನ ಅಲ್ಲ, 225 ದಿನ ಅಲ್ಲ, ಇವರ ಇಟ್ ಜಸ್ಟ್ ಟುಕ್ ಆಫ್. ವಾಟ್ ವಾಸ್ ಯರ್ ಫಸ್ಟ್ ರಿಯಾಕ್ಷನ್? ಹಿಂಗೆ ಟುಸ್ಸಾಗಿದ್ದು ಸಡನ್ನಾಗಿ ಹಂಗೆ ಎದ್ದಾಗ ನನಗೆ ಇಟ್ ವಾಸ್ ಅಫ್ಕೋರ್ಸ್ ನಮ್ಗೆ ಸಂತೋಷ ಆಯಿತು ದ ಸಿನಿಮಾ ಸಕ್ಸಸ್ ಆಗ್ತಾಯಿದೆ ಅಂತ. ನನಗೆ ಯಾವಾಗ ಸಕ್ಸಸ್ ಆಗ್ತಾಯಿದೆ ಅಂದರೆ ಈ ಕ್ಯಾಲ್ಕುಲೇಷನ್ಸ್ ನನಗೆ ಗೊತ್ತಿರಲಿಲ್ಲ ಬ್ಯಾಕ್ ಎಂಡ್ನಲ್ಲಿ. ಈ ದುಡ್ಡಿಂದು ಅದು ಕ್ಲಿಕ್ ಆಗ್ಬಿಟ್ಟಿದೆ ಬರ್ತಾಯಿದೆ ಅಂತ ಫಸ್ಟ್ ಗೊತ್ತಾಗ್ತಿರಲಿಲ್ಲ. ಯಾವಾಗ ಮೀಡಿಯಾದವ್ರು ನನಗೆ ಇಂಟರ್ವ್ಯೂ ಕೇಳಿ ಅವ್ರ ಮೀಡಿಯಾದಲ್ಲಿ ನಿಮ್ಮ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಹೇಳಿದಾಗ, ನಿಮ್ಮ ಸಿನಿಮಾ ಸಕ್ಸಸ್ ಆಗಿದೆಯಲ್ಲ ಏನನ್ಸುತ್ತೆ ಅಂತ ಹೇಳಿದ್ರು. ನನಗೆ ಸಕ್ಸಸ್ ಆಗಿದೆಯಾ ಅಂತ ನನಗೆ ಇಟ್ ವಾಸ್ ಐ ನ್ಯೂ ದ ಪ್ರಾಡಕ್ಟ್ ವಾಸ್ ಗುಡ್, ಬಟ್ ದೇರ್ ಆರ್ ಮಲ್ಟಿಪಲ್ ಫೋರ್ಸಸ್ ಅಲ್ವಾ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತಿಗೂ ಕೂಡ ಭಾಳ ಒಳ್ಳೆಯ ಸಿನಿಮಾಗಳು ಹೊಸಬರ ತಂಡಗಳು ಬರ್ತವೆ ರಶ್ಮಿ ಅವರೇ. ಬಟ್ ಬಿಕಾಸ್ ದೇ ಕ್ಯಾಂಟ್ ಫಿಲ್ ದ ಥಿಯೇಟರ್ ಇನ್ ದ ಫಸ್ಟ್ ವೀಕೆಂಡ್, ಮತ್ತು ಒಂದು ವಾರ ಆದಮೇಲೆ ಥಿಯೇಟ್ರಿಂದ ಕಿತ್ತಾಕ್ತಾರೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಹೋಲ್ಡ್ ಮಾಡೋಕ್ಕಾಗದೇ ಇರೋ ಕಾರಣಕ್ಕೆ ದೇ ಕ್ಯಾನ್ ಸಸ್ಟೈನ್.